ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2025-26ನೇ ಸಾಲಿನ ಪ್ರೀ ಫೈನಲ್ 2 ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡೋದಾದ್ರೆ MCQ ಪಾರ್ಟ್ ಅಲ್ಲಿ ಎ ಫಂಕ್ಷನ್ f from R to R defined by f of x equal to 3x plus 6 is bijective mapping, then f inverse of x is given by ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇದಕ್ಕೆ f inverse of x ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಲೆಟ್ y is equal to f of x ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ f of x ಏನು ಕೊಟ್ಟಿದ್ದಾರೆ, 3x plus 6 ಕೊಟ್ಟಿದ್ದಾರೆ. ಸೊ x ಕಂಡು ಹಿಡ್ಕೊಳ್ಳೋಣ. ಫಸ್ಟ್ ಏನಾಗುತ್ತೆ, y minus x is equal to 3x ಆಗುತ್ತೆ. ದೆನ್ x ಅನ್ನು ಏನಂತ ಬರೀಬೋದು, y minus 6 by 3 ಆಗುತ್ತೆ. ಸೊ ದಿಸ್ ಇಸ್ x. ಸೊ x is nothing but what, f inverse of y. ಓಕೆ, ಸೊ ಏನು ಬಂತಿಲ್ಲಿ, ಸೊ ಈ 3ನ ಸಪ್ರೇಟ್ ಆಗಿ ಡಿವೈಡ್ ಮಾಡಿದ್ರೆ y by 3 minus 6 by 3, 3 1 3 2 ಆಯ್ತು. ಸೊ ಅಂದರೆ f inverse of y is equal to y divided by 3 minus 2 ಬಂತು. ಸೊ ನಮಗೆ ಬೇಕಾಗಿರೋದೇನು, f inverse of x. ಸೊ ಹಂಗಂದ್ರೆ f inverse of x ಏನಾಗುತ್ತೆ, x by 3 minus 2. ಸೊ ದಟ್ ಈಸ್ ಆಪ್ಷನ್ ಎ ಅನ್ನೋದು ಕರೆಕ್ಟ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಆಪ್ಷನ್ ಎ ಅಂತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋದಾದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ನೋಡಿ, ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ರೇಂಜ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಬಂದ್ಬಿಟ್ಟು -π/2 ಇಂದ +π/2 ವಿತ್ ಕ್ಲೋಸ್ಡ್ ಇಂಟರ್ವಲ್. ಓಕೆ, ಸೊ ಹಂಗಂದ್ರೆ ಎಗೆ ಥರ್ಡ್ ಒನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ರೇಂಜ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್, ದಟ್ ಈಸ್ ಕ್ಲೋಸ್ಡ್ ಇಂಟರ್ವಲ್ 0,5. ಸೊ ಹಂಗಂದ್ರೆ ಆಪ್ಷನ್ ಬಿ ಗೆ ಸೆಕೆಂಡ್ ಆಗುತ್ತೆ. ನೆಕ್ಸ್ಟ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬಂದ್ಬಿಟ್ಟು ಸೆಟ್ ಆಫ್ ಆಲ್ ರಿಯಲ್ ನಂಬರ್ ಆಗುತ್ತೆ. ಸೊ 3 to 1. ಸೊ 3 to 1 ಇಲ್ಲಿದೆ ನೋಡಿ, 3 to 1 ಅಂದ್ರೆ ಆಪ್ಷನ್ ಬಿ ನಲ್ಲಿದೆ. ಓಕೆ, ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋಣ. ಏನಿದೆ ಥರ್ಡ್ ಕ್ವಶನ್, ದ ಪ್ರಾಡಕ್ಟ್ ಆಫ್ ಮ್ಯಾಟ್ರಿಸಸ್ ಎ ಅಂಡ್ ಬಿ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಓಕೆ, ಸೊ ಅಂದ್ರೆ ಇಲ್ಲಿ ಎರಡು ಮ್ಯಾಟ್ರಿಕ್ಸ್ಗಳನ್ನ ಕನ್ಸಿಡರ್ ಮಾಡೋಣ, ಎ ಮ್ಯಾಟ್ರಿಕ್ಸ್ ಮತ್ತೆ ಬಿ ಮ್ಯಾಟ್ರಿಕ್ಸ್ ಅಂತ ಹೇಳಿ. ಸೊ ಈ ಎರಡು ಮ್ಯಾಟ್ರಿಕ್ಸ್ ಗಳನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನ್ ಬರ್ತಾ ಇದೆ ಅಂತ ಹೇಳ್ತಿದ್ದಾನೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಿದ್ದಾನೆ. ಓಕೆ, ಸೊ ಎ ಬಿ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗ್ತಾ ಇದೆ ಇಫ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಬಿ ಈಸ್, ಸೊ ಮ್ಯಾಟ್ರಿಕ್ಸ್ ಬಿ ಆರ್ಡರ್ ಕೊಟ್ಟಿದ್ದಾನೆ ಅಂತ 2 x 3 ಅಂತ ಕೊಟ್ಟಿದ್ದಾನೆ. ಓಕೆನಾ? ಸೊ ನೆಕ್ಸ್ಟ್ ದೆನ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಎ ಕೇಳ್ತಿದೆ. ಓಕೆ, ಸಪೋಸ್ ಮ್ಯಾಟ್ರಿಕ್ಸ್ ಎ ನಾವು ಏನಂತ ಕನ್ಸಿಡರ್ ಮಾಡೋಣ, m x n ಅಂತ ಕನ್ಸಿಡರ್ ಮಾಡೋಣ. ಸೊ ಈಗ ಎ ಮತ್ತೆ ಬಿ ಮ್ಯಾಟ್ರಿಕ್ಸ್ ನ ಮಲ್ಟಿಪ್ಲೈ ಮಾಡಬೇಕಂದ್ರೆ, ಸೊ ವಾಟ್ ಇಸ್ ದ ಕಂಡೀಷನ್, ನಂಬರ್ ಆಫ್ ಕಾಲಮ್ಸ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್, ಅಂದ್ರೆ ಎ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ಕಾಲಮ್ ಇದಾವೋ ಬಿ ಮ್ಯಾಟ್ರಿಕ್ಸ್ ಅಲ್ಲಿ ಅಷ್ಟು ರೋಸ್ ಇರಬೇಕು. ಹಂಗಂದ್ರೆ n ವ್ಯಾಲ್ಯೂ ಏನಾಗಬೇಕು, 2 ಆಗುತ್ತೆ. ಓಕೆ, n is equal to 2. ನೆಕ್ಸ್ಟ್ ಈಗ ಎ ಮತ್ತೆ ಬಿ ಮ್ಯಾಟ್ರಿಕ್ಸ್ ಗಳನ್ನ ಮಲ್ಟಿಪ್ಲೈ ಮಾಡಿದಾಗ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ದ ಆರ್ಡರ್ ಏನಾಗಿರುತ್ತೆ, m x 3 ಇರುತ್ತೆ. ಓಕೆನಾ? ಸೊ ಇಲ್ಲಿ ಏನಾಗಿರುತ್ತೆ, m x 3. ಸೊ ಆಲ್ರೆಡಿ ಎ ಬಿ ಮ್ಯಾಟ್ರಿಕ್ಸ್ ಅದೇನಂತ ಹೇಳಿದಾನೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಿದಾನೆ. ಸೊ ಎ ಬಿ ಮ್ಯಾಟ್ರಿಕ್ಸ್ ಸ್ಕ್ವೇರ್ ಆಗ್ಬೇಕಂದ್ರೆ m should be equal to 3. ಓಕೆನಾ? ಸೊ ಹಂಗಂದ್ರೆ ಮ್ಯಾಟ್ರಿಕ್ಸ್ ಎ ಅದ್ರ ಆರ್ಡರ್ ಏನೈತೆ, m x n ಅಂದ್ರೆ 3 x 2 ಆಯ್ತು. ಸೊ 3 x 2 ಅಂದ್ರೆ ಆಪ್ಷನ್ ಸಿ ಅನ್ನೋದು ನಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡೋಣ. ಇಫ್ ಎ ಈಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಓಕೆನಾ? ಸೊ ಎ ಅಂತಕ್ಕಂಥದ್ದು ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಿದ್ದಾರೆ ಆಫ್ ಆರ್ಡರ್ 2. ಓಕೆನಾ? ಅಂಡ್ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದೇನೆ. ದೆನ್ ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್. ಓಕೆ, ಸೊ ನಮ್ಗೆ ಏನು ಗೊತ್ತಿರ್ಬೇಕಪ್ಪ ಇಲ್ಲಿ ಅಂತಂದ್ರೆ, ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ಈಸ್ ನಥಿಂಗ್ ಬಟ್ 1 divided by ಡಿಟರ್ಮಿನೆಂಟ್ ಆಫ್ ಎ. ಓಕೆನಾ? ಸೊ ಆಲ್ರೆಡಿ ಡಿಟರ್ಮಿನೆಂಟ್ ಆಫ್ ಏನ್ ಕೊಟ್ಟಿದ್ದಾನೆ, 3 ಅಂತ ಕೊಟ್ಟಿದ್ದಾನೆ. ಸೊ ಹಂಗಾಗಿ ಏನಾಗುತ್ತೆ, ಆನ್ಸರ್ 1/3 ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ ಸಿ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಓಕೆ, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡೋಣ. ಸೊ ಕ್ವಶನ್ ನಂಬರ್ 5 ಏನಿದೆ ಇಲ್ಲಿ, ಇಫ್ y is equal to, okay, if y is equal to cos of root x then dy by dx ಅಂತ ಹೇಳ್ತಿದ್ದಾನೆ. ಓಕೆ, ಸೊ ಅಂದ್ರೆ ಈ ಕೊಟ್ಟಿರ್ತಕ್ಕಂಥ ಫಂಕ್ಷನ್ y is equal to cos of root x ಏನ್ ಮಾಡಿ ಈಗ ಡಿಫ್ರೆನ್ಶಿಯೇಟ್ ಮಾಡೋಣ. ವಿತ್ ರೆಸ್ಪೆಕ್ಟ್ ಟು x ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, dy by dx is equal to
ಸೊ ಡೆರಿವೇಟಿವ್ ಆಫ್ ಕಾಸ್ ಅಂದ್ರೆ ಏನಾಗುತ್ತೆ, ಮೈನಸ್ ಸೈನ್ ಆಗುತ್ತೆ. ಸೊ ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್. ಓಕೆ, ಸೊ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ನಮಗೆ ರೂಟ್ ಎಕ್ಸ್ ಇದೆ. ಸೊ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಅಂದ್ರೆ ಏನಾಗುತ್ತೆ, ಅಕಾರ್ಡಿಂಗ್ ಟು ಚೈನ್ ರೂಲ್ 1/2 ರೂಟ್ ಎಕ್ಸ್ ಆಗುತ್ತೆ. ಸೊ ಹಂಗಂದ್ರೆ ಮೈನಸ್ ಸೈನ್ ಆಫ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 2 ಇಂಟು ರೂಟ್ ಎಕ್ಸ್. ಸೊ ದಟ್ ಈಸ್ ಆಪ್ಷನ್ ಡಿ ಅನ್ನೋದು ಇಲ್ಲಿ ನಮಗೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡೋಣ. ಸೊ ಕ್ವಶನ್ ನಂಬರ್ 6 ಏನಿದೆ ಇಲ್ಲಿ, ಇಫ್ y is equal to x power 20 then d square y by dx square. ಓಕೆ, ಅಂದ್ರೆ ಸೆಕೆಂಡ್ ಡೆರಿವೇಟಿವ್ ವ್ಯಾಲ್ಯೂ ಕೇಳ್ತಿದ್ದೇನೆ. ಓಕೆನಾ. ಸೊ y is equal to x power 20. ಸೊ ಇದನ್ನ ಫಸ್ಟ್ ಗೆ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಫಸ್ಟ್ ಡೆರಿವೇಟಿವ್ ಏನಾಗುತ್ತೆ, dy by dx is equal to, ಸೊ ಎಕ್ಸ್ ಪವರ್ ಎನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, n ಇಂಟು ಎಕ್ಸ್ ಪವರ್ n ಮೈನಸ್ 1 ಆಗುತ್ತೆ. ಅಂದ್ರೆ ಇಲ್ಲಿ n ಪ್ಲೇಸ್ ಅಲ್ಲಿ ಏನಿದೆ 20 ಇದೆ ನಮಗೆ. ಹಾಗಂದ್ರೆ 20 ಇಂಟು ಎಕ್ಸ್ ಪವರ್ 20 ಮೈನಸ್ 1, 20 ಮೈನಸ್ 1 ಅಂದ್ರೆ ಏನಾಗುತ್ತೆ, 19 ಆಗುತ್ತೆ. ಓಕೆನಾ. ಸೊ ಇದನ್ನ ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡೋಣ, ಯಾಕಂದ್ರೆ ಇಲ್ಲಿ ಕೇಳಿರೋದೇನು ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ಹೌದಾ. ಸೊ ಹಂಗಾಗಿ ಇದನ್ನ ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಓಕೆನಾ. ಸೊ ಈ 20 ಅನ್ನೋದು ಕೋಎಫಿಷಿಯಂಟ್ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಈಗ ಎಕ್ಸ್ ಪವರ್ 19 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೊ ಏನಾಗುತ್ತೆ, 19 ಇಂಟು ಎಕ್ಸ್ ಟು ದಿ ಪವರ್ ಆಫ್ 19 ಮೈನಸ್ 1. ಸೊ 19 ಮೈನಸ್ 1 ಅಂದ್ರೆ ಎಷ್ಟಾಗುತ್ತೆ, 18 ಆಗುತ್ತೆ. ಸೊ ಹಂಗಾಗಿ 20 ಇಂಟು 19 ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 380 ಸಿಗುತ್ತೆ ಇಂಟು ಎಕ್ಸ್ ಟು ದಿ ಪವರ್ ಆಫ್ 18. ಸೊ ಅದು ನಮ್ಮ ಆಪ್ಷನ್ ಸಿ ನಲ್ಲಿ ಸರಿಯಾದ ಉತ್ತರ ಕೊಟ್ಟಿದ್ದಾನೆ. ಸೊ ಹಂಗಾಗಿ ಇಲ್ಲಿ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡೋಣ. ಇಲ್ಲಿ ಈ ಕ್ವಶನ್ ಅಲ್ಲಿ ಕಾನ್ಸ್ಟೆಂಟ್ ರೇಟ್ ಅಂತ ಕೊಟ್ಟಿದ್ದಾನೆ. ಸೊ ಈ ಕಾನ್ಸ್ಟೆಂಟ್ ರೇಟ್ ಅಂದ್ರೆ ನಮಗೆ ಅದು ಕ್ವಶನ್ ಇನ್ಕಂಪ್ಲೀಟ್ ಆಗುತ್ತೆ. ಸೊ ನಾವೇನ್ ಮಾಡ್ಕೊಳ್ಳೋಣ ಅಂದ್ರೆ ಸ್ವಲ್ಪ ಈ ಕ್ವಶನ್ ಚೇಂಜ್ ಮಾಡ್ಕೊಳ್ಳೋಣ. ಕಾನ್ಸ್ಟೆಂಟ್ ರೇಟ್ ಬದಲು ನಾವು ದಿಸ್ ಎಡ್ಜ್ ಆಫ್ ಎ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಟ್ ಎ 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಕನ್ಸಿಡರ್ ಮಾಡೋಣ. ಓಕೆನಾ. ಸೊ ಕಾನ್ಸ್ಟೆಂಟ್ ರೇಟ್ ಅಂದ್ರೆ ನಮಗೆ ಈ ಒಂದು ಆಪ್ಷನ್ ಅಲ್ಲಿ ಯಾವುದು ಸಿಗೋದಿಲ್ಲ. ಓಕೆನಾ. ಸೊ ಆ ಕ್ವಶನ್ ಏನಾಗುತ್ತೆ, ಇನ್ಕಂಪ್ಲೀಟ್ ಅಂತ ಆಗುತ್ತೆ. ಸೊ ಹಂಗಾಗಿ ಕಾನ್ಸ್ಟೆಂಟ್ ರೇಟ್, ಸಪೋಸ್ ಲೆಟ್ ಎಕ್ಸ್ ಬಿ ದ ಎಡ್ಜ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಎಡ್ಜ್ ಆಫ್ ಎ ಕ್ಯೂಬ್, ಲೆಟ್ ಎಕ್ಸ್ ಬಿ ದ ಎಡ್ಜ್ ಆಫ್ ಎ ಕ್ಯೂಬ್. ಸೊ ನಾವೇನ್ ಚೇಂಜ್ ಮಾಡ್ಕೊಂಡಿದ್ವಿ ಈಗ 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಲ್ರಿ ಚೇಂಜ್ ಆಗ್ತಿದೆ ಈ ಎಡ್ಜ್ ಅಂತ ಬರ್ಕೊಂಡಿದ್ವಿ. ಸೊ ಹಂಗಾಗಿ ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಕನ್ಸಿಡರ್ ಮಾಡೋಣ. ಓಕೆನಾ. ಸೊ ನೆಕ್ಸ್ಟ್ ಏನ್ ಕೇಳ್ತಿದ್ದಾನೆ, ಅಟ್ ದ ಮೂಮೆಂಟ್ ವೆನ್ ದ ಎಡ್ಜ್ ಈಸ್ 2 ಸೆಂಟಿಮೀಟರ್ ಲಾಂಗ್. ಓಕೆ, ಅಂದ್ರೆ ಎಕ್ಸ್ ಏನಾದ್ರೂ 2 ಸೆಂಟಿಮೀಟರ್ ಆದ್ರೆ, ಓಕೆ, ಎಡ್ಜು 2 ಸೆಂಟಿಮೀಟರ್ ಆದ್ರೆ ದ ರೇಟ್ ಅಟ್ ವಿಚ್ ದ ವಾಲ್ಯೂಮ್ ಆಫ್ ದ ಕ್ಯೂಬ್ ಈಸ್ ಇನ್ಕ್ರೀಸಿಂಗ್ ಅಂತ ಕೇಳ್ತಿದ್ದಾನೆ. ಓಕೆನಾ. ಸೊ ವಾಲ್ಯೂಮ್ ಆಫ್ ದ ಕ್ಯೂಬ್ ನ ವಿ ಅಂತ ರೆಪ್ರೆಸೆಂಟ್ ಮಾಡೋಣ. ಸೊ ವಾಲ್ಯೂಮ್ ಆಫ್ ದ ಕ್ಯೂಬ್ ಏನಾಗುತ್ತೆ, ಸೈಡ್ ಕ್ಯೂಬ್ ಆಗುತ್ತೆ. ಸೊ ಸೈಡ್ ಏನಂತ ಕನ್ಸಿಡರ್ ಮಾಡಿದ್ವಿ, ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ. ಹೌದಾ. ಸೊ ಇದನ್ನ ಏನಾದ್ರೂ ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ವಿ ಬೈ ಡಿ ಟಿ ಈಸ್ ಈಕ್ವಲ್ ಟು, ಸೊ ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್ ಏನಾಗುತ್ತೆ, 3 ಇಂಟು ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಬೈ ಡಿ ಟಿ ಆಗುತ್ತೆ. ಎಕ್ಸ್ ಅನ್ನೋದು 2 ಸೆಂಟಿಮೀಟರ್ ಆದಾಗೆ ಅಂತ ಕೇಳ್ತಿದ್ದಾನೆ. ಸೊ ಹೌದಾ, 3 ಇಂಟು, ಸೊ ಎಕ್ಸ್ ಅಂದ್ರೆ 2 ಸ್ಕ್ವೇರ್ ಆಯ್ತು. ಡಿ ಎಕ್ಸ್ ಬೈ ಡಿ ಟಿ ಆಲ್ರೆಡಿ ಈಗ ನಾವೇನ್ ಕನ್ಸಿಡರ್ ಮಾಡಿದ್ವಿ, 5 ಸೆಂಟಿಮೀಟರ್ ಪರ್ ಸೆಕೆಂಡ್ ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಇಂಟು 5 ಬರೆಯೋಣ. ಸೊ 2 2s ಐ ಮೀನ್ 2 ಸ್ಕ್ವೇರ್ ಅಂದ್ರೆ 4 ಆಯ್ತು, 4 3s 12 ಆಯ್ತು. ಸೊ 12 ಇಂಟು 5 ಅಂತ ನಮ್ಗೆ ಎಷ್ಟು ಸಿಗುತ್ತೆ, 60 ಸಿಗುತ್ತೆ. 60 ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಹಂಗಾಗಿ ನಮ್ಗೆ ಇಲ್ಲಿ ಆಪ್ಷನ್ ಬಿ ಅಂತಕ್ಕಂಥದ್ದೊಂದು ಕರೆಕ್ಟ್ ಆನ್ಸರ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಈ ಕ್ವಶನ್ ನಂಬರ್ 8 ಅಲ್ಲಿ ಏನ್ ಕೇಳಿದಾನೆ, ದ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಫಾರ್ ದ ಫಾಲೋವಿಂಗ್ ಗ್ರಾಫ್. ಸೊ ಇಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ. ಸೊ ಪಾಯಿಂಟ್ ಆಫ್ ಇನ್ಫ್ಲೆಕ್ಷನ್ ಎಲ್ಲಾಗುತ್ತೆ ಅಪ್ಪ ಅಂತಂದ್ರೆ ಇಲ್ಲಿ ನೋಡಿ -π ಇಂದ 0 ವರೆಗೆ ಸೈನ್ ಇದು ದಿಸ್ ಇಸ್ ದ ಗ್ರಾಫ್ ಆಫ್ ಸೈನ್ ಫಂಕ್ಷನ್. ಹೌದಾ. ಸೊ ಈಗ ಸೈನ್ ಎಕ್ಸ್ ಅನ್ನೋದು -π ಇಂದ 0 ವರೆಗೂ ನೆಗೆಟಿವ್ ಆಗೇ ಇರುತ್ತೆ. ಓಕೆನಾ. ಸೊ ವೆನ್ ಇಟ್ ಕಮ್ಸ್ ಟು 0, ಸೊ 0 ಇಂದ π ವರೆಗೆ ಏನಾಗಿರ್ತದೆ, ಪಾಸಿಟಿವ್ ಇರುತ್ತೆ. ಸೊ ಹಂಗಂದ್ರೆ ಇಲ್ಲಿ ಚೇಂಜ್ ಆಗ್ತಿರೋದು ಯಾವ ಪಾಯಿಂಟ್ ಅಲ್ಲಿ, ಅಟ್ ಪಾಯಿಂಟ್ 0. ಸೊ ಹಂಗಾಗಿ ಆಪ್ಷನ್ ಸಿ ಅಂತ ಹೇಳ್ಬೋದು. ಸೊ ಸಿ ದಟ್ ಮೀನ್ಸ್ 0 is the point of inflection ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 9 ನೋಡೋಣ. ಸೊ ಕ್ವಶನ್ ನಂಬರ್ 9 ಅಲ್ಲಿ ಏನ್ ಕೊಟ್ಟಿದ್ದಾನೆ ಈಗ, ಇಂಟಿಗ್ರೇಷನ್ 2 ಡಿವೈಡೆಡ್ ಬೈ 3 ಇಂಟು ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಕೊಟ್ಟಿದ್ದಾನೆ. ಓಕೆನಾ. ಸೊ ಇದನ್ನ ಸಪರೇಟ್ ಆಗಿ ಬರ್ಕೊಳ್ಳೋಣ. ಸಪರೇಟ್ ಆಗಿ ಬರೆದ್ರೆ ಏನಾಗುತ್ತೆ, ಇಂಟಿಗ್ರೇಷನ್ 2 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್
ಇಂಟು ಡಿ ಎಕ್ಸ್ ಮೈನಸ್ 3 ಇಂಟು ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಈ ಕಾಸ್ ಸ್ಕ್ವೇರ್ ಎಕ್ಸ್ ಏನಂತ ಬರ್ಕೊಳ್ಳೋಣ, ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೆಯೋಣ. ಓಕೆ, ಸೊ ಈ 2ನ ಇಂಟಿಗ್ರಲ್ ಆಚೆ ಬರೆದ್ರೆ ನಮ್ಗೆ ಏನು ಉಳಿಯುತ್ತೆ, ಇಂಟಿಗ್ರೇಷನ್ ಆಫ್ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಉಳಿಯುತ್ತೆ. ಸೊ 1 ಬೈ ಕಾಸ್ ಸ್ಕ್ವೇರ್ ಏನಂತ ಬರೀಬಹುದು, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಬರೀಬಹುದು. ದಟ್ ಈಸ್ ಇಲ್ಲಿ -3 ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂದ್ರೆ ಏನಾಗುತ್ತೆ, ಟ್ಯಾನ್ ಎಕ್ಸ್ ಆಗುತ್ತೆ. ಸೊ 1 ಡಿವೈಡೆಡ್ ಬೈ ಕಾಸ್ ಎಕ್ಸ್ ಅಂದ್ರೆ ಏನಾಗುತ್ತೆ, ಸೀಕೆಂಟ್ ಎಕ್ಸ್ ಆಗುತ್ತೆ. ಓಕೆನಾ, ಸೊ ಹಂಗಂದ್ರೆ 2 ಇಂಟು ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಏನಾಗುತ್ತೆ, ಟ್ಯಾನ್ ಎಕ್ಸ್ ಆಗುತ್ತೆ. -3 ಇಂಟು ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಇಂಟು ಸೀಕೆಂಟ್ ಎಕ್ಸ್ ಅಂದ್ರೆ ಸೀಕೆಂಟ್ ಎಕ್ಸ್ ಪ್ಲಸ್ ಸಿ ಆಗುತ್ತೆ. ಸೊ ಅದು ನಮ್ಮ ಆಪ್ಷನ್ ಎ ನಲ್ಲಿ ಕೊಟ್ಟಿದ್ದಾನೆ. ಓಕೆನಾ, ಸೊ ಆಪ್ಷನ್ ಎ ಅನ್ನೋದು ಇಲ್ಲಿ ನಮಗೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡೋಣ. ಏನಿದೆ ಇಲ್ಲಿ, ಇಂಟಿಗ್ರೇಷನ್ ಫ್ರಮ್ 0 to 1 ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಅಂತ ಕೊಟ್ಟಿದೆ. ಸೊ ಇಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡೋಣ. ಸೊ ಲೆಟ್ ಐ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಫ್ರಮ್ 0 to 1 ಎಕ್ಸ್ ಇಂಟು ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇಲ್ಲಿ ಆಲ್ಜಿಬ್ರಾಯಿಕ್ ಅನ್ನೋದು ಫಸ್ಟ್ ಫಂಕ್ಷನ್ ಆಗುತ್ತೆ, ಎಕ್ಸ್ಪೋನೆನ್ಷಿಯಲ್ ಅನ್ನೋದು ಸೆಕೆಂಡ್ ಫಂಕ್ಷನ್ ಆಗುತ್ತೆ ಅಕಾರ್ಡಿಂಗ್ ಟು ಐಲೆಟ್ ರೂಲ್. ಹೌದಾ, ಸೊ ಈ ರೂಲ್ ಪ್ರಕಾರ ನಾವು ಇಲ್ಲಿ ಫಂಕ್ಷನ್ ಗಳನ್ನ ಕನ್ಸಿಡರ್ ಮಾಡಬೇಕು. ಸೊ ಫಸ್ಟ್ ನಮಗೆ ಆಲ್ಜಿಬ್ರಾಯಿಕ್ ಫಂಕ್ಷನ್ ಇದೆ ಎಕ್ಸ್ ಅನ್ನೋದು, ಇ ಪವರ್ ಎಕ್ಸ್ ಅನ್ನೋದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ಸೊ ಹಂಗಾಗಿ ಇದನ್ನ ಸೆಕೆಂಡ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡಿದೀನಿ. ಹೌದಾ, ಈಗ ನಮಗೆ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡೋಣ. ಸೊ ಫಸ್ಟ್ ಫಂಕ್ಷನ್ ಇಂಟು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಅಂದ್ರೆ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಅಂದ್ರೆ ಏನಾಗುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಅಂದ್ರೆ 1, ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಅಂದ್ರೆ ಇ ಪವರ್ ಎಕ್ಸ್ ಬರುತ್ತೆ. ಹೌದಾ, ಸೊ ಇದನ್ನ ಫರ್ದರ್ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಅಂದ್ರೆ ಇ ಪವರ್ ಎಕ್ಸ್ ಮೈನಸ್ 1 ಇಂಟು ಇ ಪವರ್ ಎಕ್ಸ್ ಅಂದ್ರೆ ಇ ಪವರ್ ಎಕ್ಸ್ ಆಗುತ್ತೆ. ಸೊ ಇಂಟಿಗ್ರೇಷನ್ ಮತ್ತೆ ಇ ಪವರ್ ಎಕ್ಸ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾನೆ, ವಿತ್ ದ ಲಿಮಿಟ್ಸ್ ಕೊಟ್ಟಿದ್ದಾನೆ. ವಿತ್ ದ ಲಿಮಿಟ್ಸ್ 0 to 1 ಅಂತ ಕೊಟ್ಟಿದ್ದಾನೆ. ಸೊ ಇ ಪವರ್ ಎಕ್ಸ್ ಅನ್ನೋದು ನಮಗೆ ಕಾಮನ್ ಬಂದ್ಬಿಡುತ್ತೆ ಇಲ್ಲಿ. ಸೊ ನಮಗೆ ವಿತ್ ಇನ್ ದ ಬ್ರಾಕೆಟ್ ಏನು ಉಳಿಯುತ್ತೆ, ಎಕ್ಸ್ ಮೈನಸ್ 1 ಉಳಿಯುತ್ತೆ. ಸೊ ನಾವು ವಿ ಕ್ಯಾನ್ ಅಪ್ಲೈ ದ ಲಿಮಿಟ್ 0 to 1. ಓಕೆ, ಸೊ ಈಗ ಅಪ್ಪರ್ ಲಿಮಿಟ್ ಏನಾದ್ರು ನಾವು ಅಪ್ಲೈ ಮಾಡಿದ್ರೆ ಇ ಪವರ್ 1 ಇಂಟು 1 ಮೈನಸ್ 1 ಆಯ್ತು, ಮೈನಸ್ ಈಗ ಲೋಯರ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಇ ಪವರ್ 0 ಇಂಟು 0 ಮೈನಸ್ 1 ಆಗುತ್ತೆ. ಸೊ ಇಲ್ಲಿ 1 ಮೈನಸ್ 1 ಅಂದ್ರೆ 0 ಆಯ್ತು, 0 ಇಂಟು ಇ ಅಂದ್ರೆ ಫಸ್ಟ್ ಟರ್ಮ್ 0 ಆಗೋಯ್ತು, ಮೈನಸ್ ಇ ಪವರ್ 0 ಅಂದ್ರೆ 1 ಆಗುತ್ತೆ. ಇಲ್ಲಿ 0 ಮೈನಸ್ 1 ಅಂದ್ರೆ ಮೈನಸ್ 1 ಆಗುತ್ತೆ. ಸೊ 1 ಇಂಟು ಮೈನಸ್ 1 ಅಂದ್ರೆ ಮೈನಸ್ 1 ಆಗುತ್ತೆ. ಸೊ ಮೈನಸ್ ಇಂಟು ಮೈನಸ್ 1 ಅಂದ್ರೆ ಪ್ಲಸ್ 1 ಆಗುತ್ತೆ. ಸೊ ಪ್ಲಸ್ 1 ಇಲ್ಲಿ ನಮಗೆ ಆಪ್ಷನ್ ಬಿ ನಲ್ಲಿ ಕೊಟ್ಟಿದ್ದಾನೆ. ಓಕೆನಾ, ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾನೆ ಕ್ವಶನ್ ನಂಬರ್ 11 ಅಲ್ಲಿ, ಎ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್, ಇಲ್ಲಿ ಎ ವೆಕ್ಟರ್ ಕೊಟ್ಟಿದ್ದಾನೆ. ಓಕೆ, ಸೊ ಯೂನಿಟ್ ವೆಕ್ಟರ್ ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ, ಎ ಕ್ಯಾಪ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಹೌದಾ, ಸೊ ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕು, ಈಗ ಎ ಕ್ಯಾಪ್ ನ ಫೈಂಡ್ ಔಟ್ ಮಾಡಬೇಕು. ಎ ಕ್ಯಾಪ್ ನ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ, 1 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಎ ವೆಕ್ಟರ್ ಅಂತ ಬರೀತೀವಿ. ಸೊ ಅಂದ್ರೆ ಕೊಟ್ಟಿರ್ತಕ್ಕಂಥ ವೆಕ್ಟರ್ ಏನೀಗ ಎ ವೆಕ್ಟರ್ ಏನ್ ಕೊಟ್ಟಿದ್ದಾರೆ, 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಅಂತ ಕೊಟ್ಟಿದ್ದಾರೆ. ಹೌದಾ, ಸೊ ಇದಕ್ಕೆ ಮ್ಯಾಗ್ನಿಟ್ಯೂಡ್ ನ ಕಂಡುಹಿಡಿಯೋಣ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಏನಾಗುತ್ತೆ ಇಲ್ಲಿ, ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಆಗುತ್ತೆ. ಹಂಗಾದ್ರೆ ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಅಂದ್ರೆ 4 ಪ್ಲಸ್ 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 1. ಸೊ 10 ಪ್ಲಸ್ 4 ಅಂದ್ರೆ ರೂಟ್ 14 ಆಯ್ತು. ಏನಿದು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ಹೌದಾ, ಸೊ ಈಗ ನಮ್ಗೆ ಏನ್ ಬೇಕು, ಯೂನಿಟ್ ವೆಕ್ಟರ್ ಬೇಕು. ಸೊ ಯೂನಿಟ್ ವೆಕ್ಟರ್ ಹೆಂಗ್ ಬರೀತೀವಿ, ಎ ಕ್ಯಾಪ್ ಇಸ್ ಈಕ್ವಲ್ ಟು, ಸೊ ಇಲ್ಲಿ ಎ ವೆಕ್ಟರ್ ಅಂದ್ರೆ ಏನಿದೆ ಇಲ್ಲಿ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಏನ್ ಬಂತು, ರೂಟ್ 14 ಬಂತು. ಸೊ ಅದು ನಮ್ಮ ಆಪ್ಷನ್ ಎ ನಲ್ಲಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇಲ್ಲಿ ಆಪ್ಷನ್ ಎ ಅಂತಕ್ಕಂಥದ್ದು ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 12 ನೋಡೋಣ. ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಿಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನಂತ ಇದೆ, ಇಫ್ ಐದರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ is 0 or magnitude of b vector is 0, then a vector dot b vector is 0. ಓಕೆ, ಸೊ ನಮಗೆ ಡಾಟ್ ಪ್ರಾಡಕ್ಟ್ ಡೆಫಿನಿಷನ್ ಏನು, a vector dot b vector is equal to magnitude of a vector into magnitude of b vector into cos theta ಅಂತ ಬರೀತೀವಿ. ಹೌದಾ, ಈಗ ಅವ್ರು ಏನ್ ಹೇಳ್ತಿದ್ರೆ, ಐದರ್ ಎ ವೆಕ್ಟರ್ 0 ಅಥವಾ ಬಿ ವೆಕ್ಟರ್ 0 ಆದ್ರೆ
ಡಾಟ್ ಪ್ರಾಡಕ್ಟ್ 0 ಆಗ್ತಿದೆ, ಹೌದಾ ಇಲ್ವಾ? ನೋಡಿ ಇಲ್ಲಿ ಸಪೋಸ್ ಎ ವೆಕ್ಟರ್ ನೀವೇನಾದ್ರೂ ಇಲ್ಲಿ 0 ಆಗ್ಬಿಟ್ರೆ ಮ್ಯಾಗ್ನಿಟ್ಯೂಡ್, ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0. ಸೊ ಹಂಗಂದ್ರೆ ಡಾಟ್ ಪ್ರಾಡಕ್ಟ್ ಏನಾಗುತ್ತೆ ನಮಗೆ 0ನೇ ಆಗುತ್ತೆ. ಸೊ ಹಂಗಾಗಿ ಸ್ಟೇಟ್ಮೆಂಟ್ 1 ಅಂತಕ್ಕಂಥದ್ದು ಟ್ರೂ ಸ್ಟೇಟ್ಮೆಂಟ್ 1 ಆಯ್ತು. ಓಕೆ, ಸ್ಟೇಟ್ಮೆಂಟ್ 1 ಇಸ್ ಟ್ರೂ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಏನಿದೆ ಸೆಕೆಂಡ್ ಸ್ಟೇಟ್ಮೆಂಟ್? ಇಫ್ ಎ ವೆಕ್ಟಾರ್ ಕ್ರಾಸ್ ಬಿ ವೆಕ್ಟಾರ್ ಇಸ್ ಈಕ್ವಲ್ ಟು 0 ವೆಕ್ಟಾರ್, ದೆನ್ ಎ ವೆಕ್ಟಾರ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟಾರ್. ಸೊ ದಿಸ್ ಈಸ್ ಫಾಲ್ಸ್ ಸ್ಟೇಟ್ಮೆಂಟ್. ಯಾಕಂದ್ರೆ ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟಾರ್ 0 ಆದಾಗ ನಮಗೆ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಅಂತ ಹೇಳ್ತೀವಿ. ಬಟ್ ಇಲ್ಲಿ ನಮಗೆ ಏನ್ ಕೊಟ್ಟಿದ್ದಾನೆ? ಕ್ರಾಸ್ ಪ್ರಾಡಕ್ಟ್ ಕೊಟ್ಟಿದ್ದಾನೆ. ಸೊ ಕ್ರಾಸ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ ಈಕ್ವಲ್ ಟು 0 ಆದಾಗ ಅವೆರಡು ಪರ್ಪೆಂಡಿಕ್ಯುಲರ್ ಆಗೋದಿಲ್ಲ. ಸೊ ಹಂಗಂದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಓಕೆ, ಸೊ ಅಂದ್ರೆ ಸ್ಟೇಟ್ಮೆಂಟ್ 1 ಇಸ್ ಟ್ರೂ ಅಂಡ್ ಸ್ಟೇಟ್ಮೆಂಟ್ 2 ಇಸ್ ಫಾಲ್ಸ್. ಸೊ ಹಂಗಾಗಿ ನಮಗೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡೋಣ. ಏನಿದೆ ಕ್ವಶನ್ ನಂಬರ್ 13? ಇಫ್ a line makes pi by 2, pi by 3 and pi by 4 with x, y and z axis respectively, then it's a direction cosines ಕೇಳ್ತಿದ್ದಾನೆ. ಓಕೆನಾ? ಸೊ ಡೈರೆಕ್ಷನ್ cosines ಅಂದ್ರೆ ಏನ್ ಕನ್ಸಿಡರ್ ಮಾಡ್ಬೇಕು ಇಲ್ಲಿ? ಜಸ್ಟ್ ವಿ ಶುಡ್ ಕನ್ಸಿಡರ್ ದ ಕಾಸ್ ಆಫ್ ದೀಸ್ ಆಂಗಲ್ಸ್. ಹೌದಾ? ಸೊ ಹಂಗಂದ್ರೆ ಕಾಸ್ ಆಫ್ pi by 2. ಸೊ ವಾಟ್ ಈಸ್ ಕಾಸ್ ಆಫ್ pi by 2? ಕಾಸ್ 90 ಅಂದ್ರೆ 0. ಹೌದಾ? ಸೊ ನೆಕ್ಸ್ಟ್ ಕಾಸ್ ಆಫ್ pi by 3. ಸೊ pi by 3 ಅಂದ್ರೆ ಎಷ್ಟು? 60 degree. So cos 60 is equal to 1 by 2. So next cos of pi by 4. Pi by 4 ಅಂದ್ರೆ 45. So cos 45 is 1 by root 2. So ಹಂಗಾದ್ರೆ 0, 1 by 2, 1 by root 2. So that is option D is the required answer. So option D ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? So next question number 14. ಓಕೆ, ಸೊ ಏನ್ ಹೇಳ್ತಿದ್ದಾರೆ ಇಲ್ಲಿ? 2 ಕಾರ್ಡ್ಸ್ ಆರ್ ಡ್ರಾನ್ ಅಟ್ ರ್ಯಾಂಡಮ್ ವಿತೌಟ್ ರೀಪ್ಲೇಸ್ಮೆಂಟ್. ಸೊ ಇದು ಇಂಪಾರ್ಟೆಂಟ್. ಅಲ್ಲಿ ಏನ್ ಹೇಳ್ತಿದ್ದಾರೆ ಕಂಡೀಷನ್? ವಿತೌಟ್ ರೀಪ್ಲೇಸ್ಮೆಂಟ್ ಅಂತ ಹೇಳ್ತಿದ್ದಾರೆ. ಫ್ರಮ್ ಎ ಪ್ಯಾಕ್ ಆಫ್ 52 ಪ್ಲೇಯಿಂಗ್ ಕಾರ್ಡ್ಸ್, ದೆನ್ ದ ಪ್ರೊಬಾಬಿಲಿಟಿ ದಟ್ ಬೋತ್ ದ ಕಾರ್ಡ್ಸ್ ಆರ್ ಬ್ಲಾಕ್ ಅಂತ ಹೇಳ್ತಿದ್ದಾರೆ. ಓಕೆನಾ? ಈಗ ಪ್ರೊಬಾಬಿಲಿಟಿ ಆಫ್ ಫಸ್ಟ್ ಕಾರ್ಡ್ ಬ್ಲಾಕ್. ಈಗ ನಮ್ಮ ಹತ್ರ ಒಂದು ಪ್ಯಾಕ್ ಆಫ್ ಕಾರ್ಡ್ಸ್ ಅಲ್ಲಿ 52 ಕಾರ್ಡ್ಸ್ ಅಲ್ಲಿ ನಮಗೆ ಟೋಟಲ್ 26 ಬ್ಲಾಕ್ ಕಾರ್ಡ್ಸ್ ಇರ್ತವೆ. ಎಷ್ಟರಲ್ಲಿ? 52 ನಲ್ಲಿ. ಅಂದ್ರೆ ಪ್ರೊಬಾಬಿಲಿಟಿ ಆಫ್ ಡ್ರಾಯಿಂಗ್ ದ ಫಸ್ಟ್ ಬ್ಲಾಕ್ ಕಾರ್ಡ್ ಈಸ್ 26 by 52. ಅಂದ್ರೆ ಮೊದಲನೇ ಬ್ಲಾಕ್ ಕಾರ್ಡ್ ನ ತೆಗಿಬೇಕಾದ್ರೆ ನಮ್ಗೆ ಪ್ರೊಬಾಬಿಲಿಟಿ ಏನಿರುತ್ತೆ? 26 by 52 ಆಗುತ್ತೆ. ಓಕೆನಾ? ಸೊ ಅಲ್ಲಿ ವಿತೌಟ್ ರೀಪ್ಲೇಸ್ಮೆಂಟ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಒಂದ್ ಕಾರ್ಡ್ ನ ತೆಗೆದ್ಬಿಟ್ಟಿವಿ. ಸೊ ನಮ್ಗೆ ಅದೇನಾಗಿದೆ? ಈಗ ಆಲ್ರೆಡಿ ಬ್ಲಾಕ್ ಆಗಿದೆ ಅಂತ ಗೊತ್ತಾಯ್ತು. ಸೊ ಹಂಗಂದ್ರೆ ನೆಕ್ಸ್ಟ್ ಪ್ರೊಬಾಬಿಲಿಟಿ ಆಫ್ ಸೆಕೆಂಡ್ ಕಾರ್ಡ್ ವಿಲ್ ಬಿ ಬ್ಲಾಕ್. ಅಂದ್ರೆ ಈಗ ಸೆಕೆಂಡ್ ಕಾರ್ಡ್ ಏನಾಗಿರ್ಬೇಕು? ನಮ್ಗೆ ಬ್ಲಾಕ್ ಕಾರ್ಡ್ ಆಗಿರ್ಬೇಕು. ಈಗ ಆಲ್ರೆಡಿ ಒಂದ್ ಕಾರ್ಡ್ ನ ಪಿಕ್ ಮಾಡಿದ್ವಿ. ಎಷ್ಟರಲ್ಲಿ? 26 ಅಲ್ಲಿ. ಯಾವ ಕಾರ್ಡ್ ನ ಪಿಕ್ ಮಾಡಿದ್ವಿ? ಬ್ಲಾಕ್ ಕಾರ್ಡ್ ನ ಪಿಕ್ ಮಾಡಿದ್ವಿ. ಸೊ ಹಂಗಂದ್ರೆ ಎಷ್ಟು ಬ್ಲಾಕ್ ಕಾರ್ಡ್ಸ್ ಉಳಿತು? 25 ಬ್ಲಾಕ್ ಕಾರ್ಡ್ಸ್ ಉಳಿದಿದ್ದಾವೆ. ಎಷ್ಟರಲ್ಲಿ? 51 ಅಲ್ಲಿ. ಯಾಕಂದ್ರೆ ಒಂದ್ ಕಾರ್ಡ್ ನ ಆಲ್ರೆಡಿ ಪಿಕ್ ಮಾಡಿದೀವಿ. ಸೊ ಅಲ್ಲಿ ಯಾವುದೇ ರೀಪ್ಲೇಸ್ಮೆಂಟ್ ಮಾಡಿಲ್ಲ. ಸೊ ಹಂಗಾಗಿ ಪ್ರೊಬಾಬಿಲಿಟಿ ಆಫ್ ಬೋತ್ ದ ಕಾರ್ಡ್ಸ್ ಆರ್ ಬ್ಲಾಕ್ ಏನಾಗುತ್ತೆ? 26 by 52 ಇಂಟು 25 by 51 ಆಗುತ್ತೆ. ಸೊ 26 1s 26 2s. ಸೊ ಹಂಗಂದ್ರೆ ಪ್ರೊಬಾಬಿಲಿಟಿ ಆಫ್ ಬೋತ್ ದ ಕಾರ್ಡ್ಸ್ ಆರ್ ಬ್ಲಾಕ್ ಏನಾಯ್ತು? 1 ಇಂಟು 25 ಅಂದ್ರೆ 25 ಡಿವೈಡೆಡ್ ಬೈ 2 ಇಂಟು 51 ಅಂದ್ರೆ 102 ಆಯ್ತು. ಸೊ ಹಂಗಾಗಿ ನಮಗೆ ಆಪ್ಷನ್ ಸಿ ಅನ್ನೋದು ಏನಾಗುತ್ತೆ? ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡೋಣ. ಸೊ ಕ್ವಶನ್ ನಂಬರ್ 15 ಏನಿದೆ? ಇಫ್ ಎ ಈಸ್ ಎ ಸಬ್ಸೆಟ್ ಆಫ್ ಬಿ. ಓಕೆನಾ? ಸೊ ಇಲ್ಲಿ ಜಸ್ಟ್ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ. ಸೊ ಸಪೋಸ್ ಇದನ್ನ ಬಿ ಸೆಟ್ ಅಂತ ಅನ್ಕೊಳ್ಳೋಣ. ಎ ಅನ್ನೋದು ಸಬ್ಸೆಟ್ ಆಫ್ ಬಿ ಆಗ್ಬಿಟ್ಟಿದೆ. ಓಕೆ, ಸೊ ಅಂದ್ರೆ ಈಗ ಸಪೋಸ್ ಇಲ್ಲಿ ಎ ಬರ್ದಿದೀವಿ ಅಂತ ಅನ್ಕೊಳ್ಳೋಣ. ಸೊ ಎ ಅನ್ನೋದು ಕಂಪ್ಲೀಟ್ ಅಲ್ಲಿದೆ, ಬಿ ನಲ್ಲಿದೆ. ಹೌದಾ? ಸೊ ಅಂಡ್ ಪಿ ಆಫ್ ಎ ಇಸ್ ನಾಟ್ ಈಕ್ವಲ್ ಟು 0, ದೆನ್ ಪಿ ಆಫ್ ಬಿ ಗಿವೆನ್ ಎ ಅಂತ ಕೇಳ್ತಿದ್ದಾನೆ. ಓಕೆ, ಸೊ ಬಿ ಗಿವೆನ್ ಎ ಹೆಂಗ್ ಬರೀತೀವಿ ಇಲ್ಲಿ? ಪಿ ಆಫ್ ಬಿ ಗಿವೆನ್ ಎ ಇಸ್ ಈಕ್ವಲ್ ಟು ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಡಿವೈಡೆಡ್ ಬೈ ಪಿ ಆಫ್ ಎ ಅಂತ ಬರೀತೀವಿ. ಸೊ ಈಗ ಎ ಮತ್ತೆ ಬಿ ಗೆ ಇಂಟರ್ಸೆಕ್ಷನ್ ತೆಗೆದ್ರೆ ನಮಗೆ ಕಂಪ್ಲೀಟ್ ಏನ್ ಸಿಗುತ್ತೆ? ಎನೇ ಸಿಗುತ್ತೆ. ಯಾಕಂದ್ರೆ ಎ ಅನ್ನೋದು ಬಿ ಗೆ ಸಬ್ಸೆಟ್ ಆಗಿದೆ. ಸೊ ಅವೆರಡರ ಮಧ್ಯೆ ಇಂಟರ್ಸೆಕ್ಷನ್ ತೆಗೆದ್ರೆ ನಮ್ಗೆ ವಾಪಸ್ ಏನ್ ಬರುತ್ತೆ? ಎನೇ ಸಿಗುತ್ತೆ. ಸೊ ಹಂಗಾಗಿ ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದ್ರೂ ಒಂದೇ, ಬಿ ಇಂಟರ್ಸೆಕ್ಷನ್ ಎ ಅಂದ್ರೂ ಒಂದೇ. ಸೊ ಅದು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ? ಪಿ ಆಫ್ ಎ ಗೆ ಈಕ್ವಲ್ ಆಗುತ್ತೆ.
ಸೊ ಹಂಗಂದ್ರೆ ಇಲ್ಲಿ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಅಂದ್ರೂ ಒಂದೇ, ಎ ಇಂಟರ್ಸೆಕ್ಷನ್ ಬಿ ಅಂದ್ರೂ ಒಂದೇ. ಸೊ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಏನ್ ಬರುತ್ತೆ ನಮಗೆ, ಪಿ ಆಫ್ ಎನೇ ಬರುತ್ತೆ. ಸೊ ಡಿವೈಡೆಡ್ ಬೈ ಪಿ ಆಫ್ ಎ. ಸೊ ಬೋತ್ ಗೆಟ್ ಕ್ಯಾನ್ಸಲ್ ಅಂದ್ರೆ ಏನ್ ಬಂತು, ಸೊ 1 ಬರುತ್ತೆ. ಓಕೆ, ಸೊ ದಟ್ ಈಸ್ ಆಪ್ಷನ್ ಬಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ MCQs ಫಿಲ್ ಇನ್ ದ ಬ್ಲಾಂಕ್ಸ್ ನೋಡೋಣ. ಸೊ ಕ್ವಶನ್ ನಂಬರ್ 16 ನೋಡೋಣ ಏನಿದೆ. ಇಫ್ f of x is modulus of x minus 2, then f is continuous but not differentiable at x equal to ಅಂತ ಕೇಳ್ತಿದ್ದೇನೆ. ಓಕೆನಾ. ಸೊ ಈಗ ನಮಗೆ ಮಾಡ್ಯುಲಸ್ ಫಂಕ್ಷನ್ ಕನ್ಸಿಡರ್ ಮಾಡಿದ್ರೆ ದಿಸ್ ಈಸ್ ಅವರ್ ಮಾಡ್ಯುಲಸ್ ಫಂಕ್ಷನ್. ಓಕೆ, ಸೊ ನಮಗೆ ಶಾರ್ಪ್ ಎಡ್ಜ್ ಎಲ್ಲಿ ಸಿಗುತ್ತೆ, ಅಟ್ x equal to 0 ಇರಲಿ ಮಾಡ್ಯುಲಸ್ ಫಂಕ್ಷನ್ ಏನಾಗಲ್ಲ, ಡಿಫ್ರೆನ್ಶಿಯೇಟ್ ಆಗೋದಿಲ್ಲ. ಸೊ ಹಂಗಂದ್ರೆ ಇಲ್ಲಿ x ಬದಲು ಏನ್ ಕೊಟ್ಟಿದೆ ನಮಗೆ, x minus 2 ಕೊಟ್ಟಿದ್ದಾನೆ. ಸೊ x minus 2 ಏನಾದ್ರೂ 0 ಆಗ್ಬಿಟ್ರೆ ಈ ಫಂಕ್ಷನ್ ಏನಾಗಲ್ಲ, ಡಿಫ್ರೆನ್ಶಿಯೇಟ್ ಆಗಲ್ಲ. ಸೊ ಹಂಗಂದ್ರೆ x ವ್ಯಾಲ್ಯೂ ಏನಾಯ್ತು ಈಗ 2 ಆಯ್ತು. ಅಂದ್ರೆ at x is equal to 2, this modulus function f of x is modulus of x minus 2 ಅನ್ನೋದು ಏನಾಗಲ್ಲ, ಡಿಫ್ರೆನ್ಶಿಯೇಟ್ ಆಗೋದಿಲ್ಲ. ಓಕೆನಾ. ಸೊ 2 ಇಲ್ಲಿ ಇದೆ ನಮ್ಗೆ ಆನ್ಸರ್. ಓಕೆ, ಸೊ ನೆಕ್ಸ್ಟ್ 17th one ನೋಡೋಣ. 17th one ಏನಿದೆ, the absolute maximum value of the function f given by f of x equal to x cube where x belongs to closed interval 0,2 ಅಂತ ಕೊಟ್ಟಿದ್ದಾನೆ. ಓಕೆ, ಅಂದ್ರೆ ಇದನ್ನ ಡಿಫರೆನ್ಶಿಯೇಟ್ ಮಾಡೋಣ. ಈಗ f dash of x ಏನಾಗುತ್ತೆ ನಮಗೆ, f dash of x will be 3x square. ಸೊ ಈಕ್ವಲ್ ಟು 0 ಮಾಡಿದ್ರೆ x square is equal to 0 ಬರುತ್ತೆ. ಸೊ ಹಾಗಾಗಿ x is equal to 0 ಬರುತ್ತೆ. ಸೊ 0 belongs to closed interval 0,2. ಸೊ ಅಂದ್ರೆ ನಾವೇನ್ ಕಂಡುಹಿಡಿಬೇಕೀಗ, f of 0 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, f of 2 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇದರಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಆಗಿರುತ್ತೆ ಅದು ನಮಗೆ ಅಬ್ಸಲ್ಯೂಟ್ ರಿಕ್ವೈರ್ಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿರುತ್ತೆ. ಸೊ f of 0 ಅಂದ್ರೆ ಏನಾಗುತ್ತೆ, ಈಗ 0 ಕ್ಯೂಬ್ ಅಂದ್ರೆ 0 ಆಗುತ್ತೆ. ಸೊ f of 2 ಅಂದ್ರೆ 2 ಕ್ಯೂಬ್ ಅಂದ್ರೆ 8 ಆಗುತ್ತೆ. ಸೊ 8 is the required answer. Okay, so next 18th question ನೋಡೋಣ. Find the number of arbitrary constants in the particular solution of a differential equation of order 3. ಓಕೆನಾ. ಇಲ್ಲಿ ಕೇಳಿರೋದೇನು, ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇನ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್. ಪರ್ಟಿಕ್ಯುಲರ್ ಸೊಲ್ಯೂಷನ್ ಅಲ್ಲಿ ಯಾವುದೇ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇರೋದಿಲ್ಲ. ಸೊ ಹಂಗಾಗಿ ದೇರ್ ವಿಲ್ ಬಿ ನೋ ಆರ್ಬಿಟ್ರರಿ ಕಾನ್ಸ್ಟೆಂಟ್ಸ್ ಇನ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್. ಸೊ ಹಂಗಾಗಿ ನಮ್ಮ ಆನ್ಸರ್ ಏನಾಗುತ್ತೆ, 0 ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 19 ನೋಡೋಣ. If I, j and k are unit vectors, then the value of I dot I plus j dot j plus k dot k. So I dot I value ಏನಾಗಿರುತ್ತೆ, 1 ಆಗಿರುತ್ತೆ. j dot j ನು 1 ಆಗಿರುತ್ತೆ. k dot k ನು 1 ಆಗಿರುತ್ತೆ. So 1 plus 1 plus 1 ಅಂದ್ರೆ the answer will be 3. Okay. So next p of b value ಕೊಟ್ಟಿದ್ದಾನೆ, p of a intersection b ನು ಕೊಟ್ಟಾನೆ. p of a given b is equal to k by 5 ಅಂತ ಕೊಟ್ಟಿದ್ದಾನೆ. ಓಕೆನಾ. ಸೊ p of a given b ಅದನ್ನೇನಂತ ಬರೀಬಹುದು, p of a intersection b divided by p of b ಅಂತ ಬರೀಬಹುದು. ಓಕೆನಾ. ಸೊ ಈಗ p of a given b ಏನಿದೆ, k by 5 ಇದೆ ಹೌದಾ. ಸೊ k by 5 is equal to p of a intersection b ಏನಿದೆ, 4 divided by 12 ಇದೆ, divided by p of b ಏನಿದೆ, 5 divided by 12 ಇದೆ. ಸೊ 12 ಕ್ಯಾನ್ಸಲ್ ಆದ್ರೆ ಏನು ಉಳಿತು, 4 by 5 ಉಳಿತು. ಸೊ 5 is equal to 5 ಅಂದಮೇಲೆ k ವ್ಯಾಲ್ಯೂ ಏನಾಗುತ್ತೆ, k is equal to 4 ಆಗುತ್ತೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ, ಐ ಹೋಪ್ ಈ ಎಲ್ಲ ಕ್ವಶನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನಮ್ಮ ಗಣಿತಕಲಿ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೂ ಎಲ್ಲ ವಿಡಿಯೋಗಳಿಗೂ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆ, ಸೊ ಇದೇ ಥರ ಮುಂದಿನ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಗಣಿತಕಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು.